ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಚಿಕನ್ ನಲ್ಲಿ ಮಲಾಯ್ ಚಿಕನ್ ಅಂತ ಒಂದು ಮಾಡ್ತಾರೆ. ಅದು ಪಂಜಾಬ್ ಸೈಡು, ಲುಧಿಯಾನ ಸೈಡು ಮತ್ತೆ ಎಸ್ಪೆಷಲಿ ನಾರ್ತ್ ಇಂಡಿಯನ್ ಸೈಡ್ ತುಂಬಾನೇ ಮಾಡ್ತಾರೆ. ತುಂಬಾ ಅದ್ಭುತವಾಗಿರುತ್ತೆ ಕಣ್ರಿ. ಎಷ್ಟು ಬ್ಯೂಟಿಫುಲ್ ಟೇಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯಾದ ತುಂಬಾ ಪೌಡರ್ಸ್ ಯೂಸ್ ಮಾಡೋದಿಲ್ಲ. ಚಿಕನ್ದೇ ಆಗಿರ್ತಕ್ಕಂಥ ಫ್ಲೇವರ್ ನ ಎನ್ಹ್ಯಾನ್ಸ್ ಮಾಡಿ ಒಂದು ಜೀನಿಯಸ್ ಟ್ರಿಕ್ ಅನ್ನ ಯೂಸ್ ಮಾಡಿ ಇದನ್ನ ಮಾಡ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಸಾಫ್ಟ್ ಚಿಕನ್ ಇರುತ್ತೆ, ಒಳ್ಳೆ ಬ್ಯೂಟಿಫುಲ್ ರಿಚ್ ಗ್ರೇವಿ ಇರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದ್ರೆ ನಡೀರಿ ಪಟ್ ಈ ಒಂದು ರೆಸಿಪಿನ ಮಾಡಿಬಿಡುವ. ನೀವು ಇಲ್ಲಿ ನೋಡ್ತಿದ್ರೆ ನಾನು ಮೊದಲನೇದಾಗಿ ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ನಾನು ವಿತ್ ಬೋನ್ ಚಿಕನ್ ತಗೊಂಡಿದ್ದೀನಿ. ಇದನ್ನ ಚಂದ ನಾನು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕ್ಲೀನ್ ಆಗಿ ಇದನ್ನ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನ ಫಸ್ಟ್ ಮ್ಯಾರಿನೇಷನ್ ಮಾಡ್ಬೇಕಾಗತ್ತೆ. ಏನು, ಒಂದ್ ಸ್ವಲ್ಪ ಸಾಲ್ಟ್ ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳುವ. ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ವೈಟ್ ಪೆಪ್ಪರ್ ಪೌಡರ್. ಈ ವೈಟ್ ಪೆಪ್ಪರ್ ಪೌಡರ್ನ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಸುಮಾರು ಅದರಲ್ಲಿ ಒಂದು ಅರ್ಧದಷ್ಟು ನಾನು ಇದ್ರಲ್ಲಿ ಹಾಕೊಂಡ್ಬಿಡ್ತೀನಿ. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡುವ. ಇದನ್ನ ಒಂದು 20 ನಿಮಿಷದ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡುವ. ನೀವು ಇಲ್ಲಿ ನೋಡ್ತಿರ್ಬೋದು, ಇದ್ರ ಜೊತೆನೆ ನಾನೊಂದು 10-15 ಕಾಜುಗಳು ತಗೊಂಡ್ಬಿಟ್ಟು ಈ ಗೋಡಂಬಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೆಲಸದಲ್ಲಿ ಅದು ಸಹ ಆಗ್ಬಿಡುತ್ತೆ. ಮಾಡಿ ಇಟ್ಕೊಂಡ್ಬಿಡಿ, ನಮ್ಗೆ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಈಸಿ ಆಗುತ್ತೆ. ಈ ಒಂದು ಹೆವಿ ಬಾಟಮ್ ಕಡಾಯಿನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತೇನೆ. ನೋಡಿ, ಎಣ್ಣೆ ಮತ್ತೆ ತುಪ್ಪ ಕಾಯ್ತಾ ಇದೆ. ಇದರಲ್ಲಿ ಒಂದು 4-5 ಲವಂಗ ಮತ್ತೆ 2 ಇಂಚಸ್ ಚಕ್ಕೆನ ಹಾಕೊಳ್ತೇನೆ. ಹಾಗೆ ಒಂದು 7-8 ಹಸಿರು ಏಲಕ್ಕಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಒಂದು 2 ಪೀಸ್ ಅಷ್ಟು ಜಾವಿತ್ರಿ. ಇದನ್ನ ಒಂದು 2 ಸೆಕೆಂಡ್ ಹೀಗೆ ತುಪ್ಪದಲ್ಲಿ ಇರುತ್ತೆ ಫ್ರೈ ಮಾಡೋಣ. ಒಂದು ಒಳ್ಳೆ ಘಮ ಬರುತ್ತೆ. ಇದು ಒಳ್ಳೆ ಘಮ ಬರಕ್ ಶುರು ಆಗಿದೆ. ಬಂದಿದ ತಕ್ಷಣ ಒಂದೇ ಒಂದು ಈರುಳ್ಳಿನ ಈ ತರ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇದನ್ನ ಹಾಕೊಂಡ್ಬಿಡ್ತೇನೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದ್ರೆ, ಈ ಈರುಳ್ಳಿ ಅಂತಕ್ಕಂಥದ್ದೇನಿದೆ ಇದು ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆಗ್ಬೇಕು. ನೆನಪಿರ್ಲಿ, ಯಾವುದೇ ರೀತಿಯಾದ ಇದ್ರ ಕಲರ್ ಬರೋದಕ್ಕೆ ನಾವು ಬಿಡಕ್ ಕೂಡ್ದು. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ತಾ ಇದನ್ನ ನಾವು ಫ್ರೈ ಮಾಡಬೇಕು. ಇದ್ರಲ್ಲೇ ನಾನು ಸ್ವಲ್ಪ ಮಿಕ್ಕಿರ್ತಕ್ಕಂಥ ಉಪ್ಪನ್ನು ಸಹ ಹಾಕೊಂಡ್ಬಿಡ್ತೇನೆ. ಇದು ಜಸ್ಟ್ 1.5-2 ನಿಮಿಷ ಕುಕ್ ಆದ್ರೆ ಸಾಕು. ಇದು ಲೈಟ್ ಪಿಂಕ್ ಕಲರ್ ಬರುತ್ತೆ. ಆ ಪಿಂಕ್ ಕಲರ್ ಬಂದಿದ ತಕ್ಷಣ ನಾವು ಇದನ್ನ ಸ್ಟಾಪ್ ಮಾಡ್ಬಿಡ್ಬೇಕಾಗತ್ತೆ. ಸರಿ, ಸುಮಾರು ಒಂದು 2 ನಿಮಿಷ ಆಗಿದೆ ನೋಡಿ. ಈರುಳ್ಳಿ ಎಲ್ಲ ಈ ಬಣ್ಣಕ್ಕೆ ಬರಬೇಕು, ಅಂದ್ರೆ ಲೈಟ್ ಪಿಂಕ್ ಕಲರ್ ಬಂದಿದೆ. ಸೊ ಇದಾದ ನಂತರ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೊಳ್ತೇನೆ. ಇದು ಸಹ ಅಷ್ಟೇ, ಯಾವುದೇ ರೀತಿಯಾದ ಕಲರ್ ಬರಬಾರದು. ಬರೀ ರಾ ಸ್ಮೆಲ್, ಆ ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ಮಾತ್ರ ನಾವು ಕುಕ್ ಮಾಡ್ಬೇಕಾಗತ್ತೆ. ಈಗ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್, ಇದರಲ್ಲೂ ಇಂಪಾರ್ಟೆಂಟ್ ಕೇರ್ ತಗೋಬೇಕೇನಂತ ಹೇಳಿದ್ರೆ, ಚಿಕನ್ ಅನ್ನ ನೀವು ಸಾಟೆ ಮಾಡ್ತಾ ಇರ್ಬೇಕಂದ್ರೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಈ ಚಿಕನ್ ಮೇಲೆ ಎಲ್ಲೂ ಸಹ ರೆಡ್ ಸ್ಪಾಟ್ಸ್ ಬರ್ದಿರೋ ಹಾಗೆ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬಟ್ ಗಮನ ಇರ್ಬೇಕಾಗಿರೋದು, ಚಿಕನ್ ಮೇಲೆ ಯಾವುದೇ ರೀತಿಯಾದ ಸ್ಪಾಟ್ಸ್ ಅಂತಕ್ಕಂಥದ್ದು ಬರ್ಕೂಡ್ದು. ಇದರಲ್ಲೇ ಖಾರಕ್ಕಾಗಿ ನಾನೊಂದು 5-6 ಮೆಣಸಿನಕಾಯಿನ ಹಾಕೊಂಡ್ಬಿಡ್ತೀನಿ, ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು. ಅದೇ ರೀತಿ ಮಿಕ್ಕಿರ್ತಕ್ಕಂಥ ಒಂದು ಪೆಪ್ಪರ್ ಪೌಡರ್, ಇದೊಂದು ಅರ್ಧ ಟೀ ಸ್ಪೂನ್ ಅಷ್ಟಿದೆ. ನೀವೆಲ್ಲ ನೋಡ್ತಿರ್ಬೋದು, ಆಯಿಲ್ ಎಲ್ಲ ಮೇಲೆ ಊಸ್ ಔಟ್ ಆಗಿದೆ. ಚಿಕನ್ ಸಹ ಸ್ವಲ್ಪ ಸಾಫ್ಟ್ ಆಗಕ್ಕೆ ಶುರು ಆಗಿದೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಒಂದು 300 ml ಅಷ್ಟು ಮಿಲ್ಕ್ ಅಂತ ಹೇಳಿದ್ರೆ ಹಾಲನ್ನ ಹಾಕೊಂಡ್ಬಿಡ್ತೇನೆ. ಸೊ ಈಗ ಇದನ್ನ ಚಂದ ಮಿಕ್ಸ್ ಮಾಡ್ಕೊಳ್ತಾರೆ. ಹಾಲೇನು ಹೊಡಿಯೋದಿಲ್ಲ, ನೀವು ತಲೆ ಕೆಡಿಸ್ಕೋಬಿಡಿ, ನಾನೆಲ್ಲ ಅದಕ್ಕೆ ಟ್ರಿಕ್ ಎಲ್ಲ ಹೇಳಿಕೊಡ್ತೀನಿ. ಸೊ ಈಗ ಅದನ್ನೇ ಹೈ ಫ್ಲೇಮ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಎಲ್ಲಿವರೆಗೂ ಈ ಒಂದು ಮಿಲ್ಕ್ ಅನ್ನೋದು ಒಂದು ಬಾಯ್ಲ್ ಬರಬೇಕು, ಅಂದ್ರೆ ಒಂದು ಕುದಿ ಬರೋವರೆಗೂ ನಾವು ಇದನ್ನ ಕುಕ್ ಮಾಡ್ಕೊಳ್ಳುವ. ಬಟ್ ನೆನಪಿರ್ಲಿ, ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಒಂದು ಕಾಜು ಪೇಸ್ಟ್ ನಾವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದನ್ನ ಈಗ ಹಾಕೊಂಡ್ಬಿಡ್ತೇನೆ. ಈಗ ಒಮ್ಮೆ ಇದನ್ನ ಮಿಕ್ಸ್ ಮಾಡುವ. ಇವಾಗ ಇದು ಹಾಕಿದ ತಕ್ಷಣ ನೀವು ಆರಾಮಾಗಿ ಇದ್ಬಿಡ್ಬೇಕಂದ್ರೆ ಇನ್ನ ಹಾಲು ಅಂತಕ್ಕಂಥದ್ದು ಹೊಡಿಯೋದಿಲ್ಲ.
ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕಾಜು ಇರುತ್ತಲ್ಲ ಇದು ಗ್ರೇವಿನ ಥಿಕ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಈಗ ನೋಡ್ತಿದ್ರಲ್ಲ ಗ್ರೇವಿ ಅಂತಕ್ಕಂಥದ್ದು ಎಷ್ಟು ಒಳ್ಳೆ ವೈಟ್ ಕಲರ್ ಆಗಿ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮ್ಗೆ ಅನ್ಬಿಟ್ಟು. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಚಿಕನ್ ನ ಚೆನ್ನಾಗಿ ನಾವು ಕುಕ್ ಮಾಡ್ಬೇಕಾಗತ್ತೆ. ಅರೌಂಡ್ ಒಂದು 15ರಿಂದ 20 ನಿಮಿಷ ಬೇಕಾಗತ್ತೆ. ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ಒಂದು 20 ನಿಮಿಷದವರೆಗೂ ಕುಕ್ ಮಾಡ್ಲಿಕ್ಕೆ ಬಿಡುವ. ನೆನಪಿರ್ಲಿ, ಲೋ ಫ್ಲೇಮ್ ಅಲ್ಲಿ ಮಧ್ಯದಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ತೀರ, ಯಾಕಂದ್ರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಾಗಿ. ನೋಡಿ ಈಗ ಒಂದು 15ರಿಂದ 20 ನಿಮಿಷ ಆಗಿದೆ. ಲಿಡ್ಡನ್ನು ಓಪನ್ ಮಾಡ್ಕೊಳ್ತೇನೆ. ಎಷ್ಟು ಬ್ಯೂಟಿಫುಲ್ ಸ್ಮೆಲ್ ಗೊತ್ತಾ. ನೋಡಿ ಈ ಒಂದು ಗ್ರೇವಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ಬಿಟ್ಟು. ನೀವು ನೋಡ್ತಿರ್ಬೋದು ಗ್ರೇವಿ ನೋಡಿ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಅಲ್ಲಿದೆ, ಎಷ್ಟು ಅದ್ಭುತವಾಗಿದೆ ಅನ್ಬಿಟ್ಟು. ನೋಡಿ ಈಗ ಚಿಕನ್ ಸಹ ಎಲ್ಲ ಚಂದ ಕುಕ್ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಕಸ್ತೂರಿ ಮೇಥಿ ಅಂತ ಕರೀತಾರೆ ಇದನ್ನ, ಒಣ ಮೇಥಿ, ಇದನ್ನ ಹಾಕೊಂಡ್ಬಿಡ್ತಾನೆ. ಇನ್ನೇದಾಗೆ ಇದನ್ನ ಒಂದ್ಸತಿ ಮಿಕ್ಸ್ ಮಾಡೋಣ. ಒಮ್ಮೆ ಜಸ್ಟ್ ಇನ್ನ ಒಂದು 2 ನಿಮಿಷದ ಕಾಲ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡೋಣ. ಜಸ್ಟ್ ಏನಕ್ಕಂತ ಹೇಳಿದ್ರೆ ಈ ಒಂದು ಫ್ಲೇವರ್ ಎಲ್ಲ ಇನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಒಂದು 2 ನಿಮಿಷ ಆದ ನಂತರ ಇದನ್ನ ಓಪನ್ ಮಾಡು. ನನಗಂತೂ ವಾಸನೆ ತಡಿಯಕ್ ಆಗ್ತಾ ಅಷ್ಟು ಅದ್ಭುತವಾಗಿ ಸ್ಮೆಲ್ ಆಗ್ತದೆ. ಈಗ ಲಿಡ್ ಓಪನ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ನಾನು ನಿಮ್ಗೆ ಆಗ್ಲೇ ಒಂದು ಪ್ರಾಮಿಸ್ ಮಾಡಿದೆ, ನೀವು ಹಾಲು ಹಾಕಿದ್ರು ಸಹ ಹೊಡೆಯೋದಿಲ್ಲ ಅನ್ನೋದೊಂದು ಪ್ರಾಮಿಸ್ ಮಾಡಿದೆ. ನೋಡ್ತಿದ್ರಲ್ಲ ಎಲ್ಲೂ ಸಹ ಹಾಲು ಕರ್ಡಲ್ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸೋದಿಲ್ಲ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಟೆಕ್ನಿಕ್ ಇದು ಅಂದ್ಬಿಟ್ಟು. ಸೊ ಈಗ ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ತೇನೆ. ನನಗಂತೂ ಇದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉಡ್ತಾ ಇದೆಪ್ಪ. ಫಸ್ಟ್ ನಾನು ಇದನ್ನ ಪೀಸಸ್ನೆಲ್ಲ ಹಾಕೊಂಡ್ಬಿಡ್ತೇನೆ. ನೋಡಿ ಆ ಗ್ರೇವಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ರೆಡಿ. ನೋಡಿದ್ರಲ್ಲ ಮಲೈ ಚಿಕನ್ ಅಥವಾ ಕ್ರೀಮಿ ಚಿಕನ್ ಅಂತಕ್ಕಂಥದ್ದು ರೆಡಿ ಆಗಿದೆ. ವೈಟ್ ಚಿಕನ್ ಕೋರ್ಮಾ ಅಂತ ಕಡೆ ಕರೀತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಚಿಕನ್ ಬೋನ್ ಸಹ ಬಿಡ್ತಾರೆ, ಅಷ್ಟು ಅದ್ಭುತವಾಗಿ ಕುಕ್ ಆಗಿದೆ. ಎಲ್ಲೂ ಸಹ ಗ್ರೇವಿ ಅಂತಕ್ಕಂಥದ್ದು ಹೊಡೆದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ವಾವ್ ವಾವ್ ವಾವ್, ನೋಡಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಖತ್ತಾಗಿ ಒಂದು ರೆಸಿಪಿ ಬಂದಿದೆ ಅಂದ್ಬಿಟ್ಟು. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ, ಆ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.